ಮೊದಲನೇ ಸ್ಥಾನ ಅಂತ ಯಾವಾಗ್ಲೂ ಕನ್ನಡ ರಾಜ್ಯೋತ್ಸವದ ಧ್ವಜ ಹಾರಿಸ್ತಾ ಇದ್ದೀರಿ, ಆದ್ರೆ ಇಷ್ಟು ವರ್ಷವು ಕನ್ನಡಕ್ಕೋಸ್ಕರ ಮಾತ್ರ ಮೂವಿ ಮಾಡಿ ಕನ್ನಡ ಭಾಷೆಯನ್ನೇ ಕೊನೆ ಉಸಿರು ತನಕ ಇಟ್ಕೊಂಡು ಕಾವೇರಿ ನೀರು ಕನ್ನಡ ಭಾಷೆ ಎರಡೂ ಬಿಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಏನಾರು ಮಾಡಿ ಕನ್ನಡ ವರ್ಷದ ಬೆಳ್ಳಿ ಹಬ್ಬ ಆರೋಗ್ಯ ಕೊಡ್ಲಿ. ಇಲ್ಲಿರೋ ಬೆಳ್ಳಿ ಪರ್ವಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೊತೆಗೆ ಇವ್ರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಜೂನಿಯರ್ ರೆಬಲ್ ಸ್ಟಾರ್ ನಮ್ಮ ಅಭಿಷೇಕ್ ಅಂಬರೀಶ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀವಿ. D25 ಈ ಬೆಳ್ಳಿ ಪರ್ವದ ಈ ಹಬ್ಬದಲ್ಲಿ ಅವರ ಪ್ರೀತಿಯ ಮಾತು ಕೇಳಬೇಕು ಅಂತ ಎಲ್ರಿಗೂ ಅನ್ನಿಸ್ತಿದೆ ಅಲ್ವಾ? ಏನ್ ಹೇಳ್ತೀರಾ ಶ್ರೀರಂಗಪಟ್ಟಣ? ಎಲ್ರು ಆರಾಮಾಗಿದ್ದೀರಾ? ಬರ್ಲಿ ಜೋರಾದ ಚಪ್ಪಾಳೆ. ನಾವು ಕೇಳಬೇಕು, ಈ ನಮ್ಮ ಬೆಳ್ಳಿ ಹಬ್ಬ D25 ಎಷ್ಟು ವಿಶೇಷವಾಗಿದೆ ಅಂತ ನಿಮ್ಗನ್ಸುತ್ತೆ? ಅವರ ಸಾಧನೆ ಬಗ್ಗೆ ಮಾತಾಡೋಕ್ಕೆ ಒಂದಲ್ಲ ಎರಡಲ್ಲ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್? ಹೇಳೋಕ್ಕೆ ತುಂಬ ಇದೆ, ಅದನ್ನು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಗಣ್ಯರು, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು, ಅಷ್ಟೇ ಅಲ್ಲ ನನ್ನ ಪ್ರೀತಿಯ ನನ್ನ ಹಿರಿಯ ಮಗ ನಿಮ್ಮ ಡಿ ಬಾಸ್ ಅವರು ದರ್ಶನ್ ಅವರ ಅಭಿಮಾನಿಗಳು, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಒಂದು ಸುಂದರ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ನಾನು ಒಂದೆರಡು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತಾಡಲೇಬೇಕು ನಿಮ್ಮೊಂದಿಗೆ ಅನಿಸುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ರೆಬಲ್ ಸ್ಟಾರ್ ನಿಮ್ಮ ಅಂಬರೀಷ್, ನಮ್ಮ ಮಗ ಅಭಿಷೇಕ್ನ ಒಂದೆರಡು ಮಾತು ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಸ್ವಾಭಿಮಾನಿಯ ಜಿಲ್ಲೆ ಮಂಡ್ಯ, ಶ್ರೀರಂಗಪಟ್ಟಣದ ತಾಲೂಕು ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಇಲ್ಲಿ ಆಗಮನಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನ ಸಲ್ಲಿಸ್ತಾ ನನ್ನ ಸಿಂಪಲ್ ಆಗಿ ಮಾತಲ್ಲಿ ಹೇಳ್ತೀನಿ. ಏನಂದರೆ 25 ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬ ಅಪರೂಪವಾದಂಥ ಒಂದು ಸಾಧನೆ. ಅದು ಎಲ್ರಿಗೂ ಸಿಗಲ್ಲ, ಆ ಕಲೆ ಎಲ್ರಿಗೂ ಬರಲ್ಲ. ಅಂಥ ಕಲಾವಿದನ ತಾಯಿ ಸರಸ್ವತಿನ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ, ನೀವು ಅವರನ್ನು ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ, ಈ ಒಂದು ಪ್ರೀತಿ ಬರೀ ಈ 25 ಅಲ್ಲ, ಇನ್ನು ಮುಂದಿನ 25, 50, 100 ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡ್ಯಗೂ ಒಂದು ಅದ್ಭುತವಾದ ಒಂದು ನಂಟಿದೆ. ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರ, ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ. ಯಾಕಂದರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ, ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ, ಅವರು ಆ ಮಂದಿನ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ. ಆದ್ರೂ ಅವಾಗ ಹೇಳ್ತಾ ಇರ್ತಾರೆ, ಹೌದು ಇವರೆಲ್ಲ ತುಂಬ ಸಾಫ್ಟ್ ಅಮ್ಮ, ಇವರೆಲ್ಲ ತುಂಬ ಒಳ್ಳೆ ಜನ, ಆದರೆ ನಮ್ಮವ್ರು ಇದಾರಲ್ಲ ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಇನ್ನೊಂದೇನೆಂದರೆ, ಕೆಲವೊಮ್ಮೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಬೆಳೆಯೋವರೆಗೂ ಒಂದು ರೀತಿ, ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ. ಕರೆಕ್ಟಾ ಇಲ್ವಾ?
ಸಹಜ, ನೋಡಿದ್ದೀವಿ ಕಣ್ಮುಂದೆನೆ ಹಲವಾರು ಉದಾಹರಣೆಗಳು. ಆದರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಡೇ ಒನ್ ನಮ್ಮ ಮೇಲಾಗಿರಲಿ, ನಮ್ಮ ತಾಯಿ ಮೇಲಾಗಿರಲಿ, ಅಪ್ಪಾಜಿ ಮೇಲಾಗಿರಲಿ ಏನು ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು, ಇವತ್ತಿಗೂ 50 ಸಿನಿಮಾ ಆದಮೇಲೂ 25 ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ವ್ಯಕ್ತಿತ್ವ ಇದೆಯಲ್ಲ, ಅದೇ ನಿಮ್ಮ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅಂತಲ್ಲ, ನನಗೆ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ, ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿಯಾಗಿದ್ದೀರಾ. ಸ್ವಾಮಿಗಳು ಕೂಡ ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.